ಧನುಸ್ಸು ರಾಶಿ ವ್ಯಾಪಾರಿಗಳು ಕಾನೂನಾತ್ಮಕವಾದಂತಹ ತಪ್ಪನ್ನ ಮಾಡಿ ಕಾನೂನಿಗೆ ತಲೆಯನ್ನ ಬಾಗದಲೆ ದಂಡವನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನುವಂತಹ ಮಾತನ್ನ ಪದೇ ಪದೇ ಹಲವಾರು ರಂಗಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕೇಳ್ತಾನೆ ಇರ್ತೀವಿ. ಆದರೂ ಕೂಡ ನಮ್ಮದೇ ಆದಂತಹ ಏನೋ ವಿಶೇಷವಾದಂತಹ ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಹೋಗಿ ನಾವು ಕಾನೂನಿನ ಚೌಕಟ್ಟಿನ ಒಳಗಡೆ ಸಿಗಹಾಕ್ಕೊಳ್ಬೇಕಾದಂಥದ್ದಾಗತ್ತೆ. ಆ ರೀತಿಯಾದಾಗ ದಂಡವನ್ನ ಕಟ್ಟಬೇಕಾದಂಥದ್ದು. ಕಳ್ಳರು ತಮ್ಮ ಕೈ ಚಳಕ ಫಲಿಸ್ಲಿಲ್ಲ ಅಂತ ಹೇಳಿ ಬೇಸರವನ್ನ ಮಾಡ್ಕೊಳ್ತಕ್ಕಂಥದ್ದು. ಏನೋ ಕಳ್ಳತನಕ್ಕೆ ಹೋಗಿರ್ತಾರೆ, ಅಲ್ಲಿ ಅಂದುಕೊಂಡಂತಹ ರೀತಿಯಲ್ಲಿ ಆಗೋದಿಲ್ಲ, ತದ್ವಿರುದ್ಧವಾಗಿ ಏನೋ ಆಗುತ್ತೆ. ಯಾವುದೇ ರೀತಿಯ ಒಳ್ಳೆಯ ಫಲಗಳು ಸಿಕ್ಕದೇ ಇರುವಂಥದ್ದು ಮನಸ್ಸಿಗೆ ಬೇಸರವಾಗತ್ತೆ. ಹಾಗಾಗಿ ಅದರಿಂದ ಏನೋ ಒಂದು ರೀತಿಯ ವಿಮುಖರಾಗಬೇಕು ಅಂತಕ್ಕಂತಹ ಭಾವನೆಗಳು ಬರುವ ಸಾಧ್ಯತೆ ಇರುತ್ತೆ. ಮಾತೆಯರು ಬೆನ್ನು ನೋವಿನಿಂದ ತುಂಬ ನರಳಬೇಕಾದಂಥದ್ದು, ಕೆಲವರು ಆಸ್ಪತ್ರೆಗೆ ದಾಖಲಾಗಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರಬಹುದು ಅಂತ ಅರ್ಥ. ಮನಸ್ಸು, ಶರೀರ ಇದರ ಮೇಲೆಲ್ಲ ಪ್ರಭಾವವನ್ನ ಪರಿಣಾಮವನ್ನ ಬೀರ್ತಕ್ಕಂತಹ ಯಾವುದೇ ಆಲೋಚನೆಗಳನ್ನ ಮಾಡಬೇಡಿ. ಮಾನಸಿಕವಾಗಿ ತುಂಬ ಮುಕ್ತವಾಗಿದ್ದು ದೈಹಿಕವಾಗಿ ಆಗತಕ್ಕಂತಹ ಸಮಸ್ಯೆಗಳನ್ನೂ ಕೂಡ ನೀವು ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ವಿರಾಮ ಅಥವಾ ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಸಮಾಧಾನ ಆಗುವಂಥದ್ದಾಗತ್ತೆ. ನರಸಿಂಹನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲ, ಯಾವ ನಿರ್ಧಾರವನ್ನ ಮಾಡಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ. ಹಲವಾರು ವಿಚಾರಗಳು ಕಣ್ಣೆದುರುಗಡೆ ಇದೆ, ಯಾವುದನ್ನೂ ಕೂಡ ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಯ್ಕೆಗಳು ಬೇಕಾದಷ್ಟಿದೆ, ಅದೂ ಕೂಡ ಒಂದು ರೀತಿಯ ಗೊಂದಲಕ್ಕೆ ಕಾರಣವಾಗಿದೆ ಅಂತ ಹೇಳಬೇಕು. ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿ ಆಗ್ತಾ ಇಲ್ಲ ಅಂದ್ರೆ ನಾನು ಇನ್ನೇನೋ ಮಾಡಬೇಕು, ಬೇರೆಯನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ಹಾತೊರಿತಾ ಇದೆ. ಹೆಚ್ಚು ಪರಿಶ್ರಮವನ್ನು ಪಡ್ತೀರಿ, ಆದರೆ ಅದು ನಿಮಗೆ ಶುಭವನ್ನ ಉಂಟು ಮಾಡಬೇಕಲ್ವೇ, ಆದರೆ ಅದಕ್ಕೆ ಯಾಕೋ ಅನುಕೂಲಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ನೀವೆಷ್ಟು ಶ್ರಮಪಟ್ಟರೂ ಕೂಡ ಅದರಿಂದ ಫಲಗಳು ನಿಮಗೆ ಹೆಚ್ಚಾಗಿ ಒಳ್ಳೆಯದಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ತುಂಬ ಪ್ರಬಲರಾಗ್ಬಿಡ್ತಾರೆ. ಯಾವಾಗ ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನು ತಿಳಿತಾರೆ, ಅವರು ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗುವಂಥದ್ದಾಗತ್ತೆ. ಅಲ್ಲೂ ಕೂಡ ನಿಮಗೆ ಅವಮಾನ, ಅಸಮಾಧಾನ ಇವೆಲ್ಲವೂ ಕೂಡ ಇರುವಂಥದ್ದು. ಸಾಯಂಕಾಲದ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ, ಮನೆಯಲ್ಲಿ ಅಶಾಂತಿಯ ವಾತಾವರಣ. ಇಡೀ ದಿನ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಮನೆಯಲ್ಲೂ ಕೂಡ ನೆಮ್ಮದಿ ಅಥವಾ ಸಮಾಧಾನ ಅಂತಕ್ಕಂತಹದ್ದು ಸಿಕ್ಕದೇ ಇರೋ ಹಾಗಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ಸಮಸ್ಯೆ, ಇದೂ ಕೂಡ ಮಾನಸಿಕವಾಗಿ ತುಂಬ ಹಿಂಸೆ. ಮನೆಗೆ ಹೋದ ತಕ್ಷಣ ಏನೋ ಒಂದು ಸಮಸ್ಯೆ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಮನೆಯಲ್ಲಿ ಆ ರೀತಿಯ ಅಶಾಂತಿಯ ವಾತಾವರಣ ಇರ್ತಕ್ಕಂಥದ್ದು. ಕುಲದೇವತಾ ಸ್ಮರಣೆಯನ್ನ ವಿಶೇಷವಾಗಿ ಮಾಡಿ. ಶುಭವಾಗಿ. ಕುಂಭರಾಶಿ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು ಅಥವಾ ಸಮಸ್ಯೆ ಆಗಬಹುದು, ಅದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ. ಕಬ್ಬಿಣದ ವ್ಯಾಪಾರಿಗಳಿಗೆ, ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ವಿರಾಮ ಸಿಕ್ಕುವಂಥದ್ದು. ವ್ಯಾಪಾರದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ರೀತಿಯ ವ್ಯವಹಾರ ನಡೆಯುವುದಿಲ್ಲ ಅಂತ ಅರ್ಥ. ದೂರದ ಸಂಬಂಧಿಕರನ್ನ ಒಂದು ರೀತಿಯಲ್ಲಿ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ನಿಮ್ಮ ಆಂತರಿಕವಾದ ಉದ್ದೇಶ ಮದುವೆಯ ವಿಚಾರವನ್ನ ಮಾಡಬೇಕು ಅನ್ನುವಂಥದ್ದು ಆಗಿರಬಹುದು. ಆದರೆ ಈಗ ಆಷಾಢ ಮಾಸ, ಶೂನ್ಯ ಮಾಸ ಆಗಿರೋದ್ರಿಂದ ಆ ವಿಷಯವನ್ನ ಪ್ರಸ್ತಾಪ ಮಾಡುವಂಥದ್ದು ಬೇಡ ಅನ್ನೋದು ಮನಸ್ಸಿನಲ್ಲಿ ಇದ್ರೂ ಕೂಡ ಒಂದು ಸಾರಿ ಅವರನ್ನ ಭೇಟಿ ಮಾಡೋಣ ಅನ್ನುವಂತಹ ಪ್ರಯತ್ನಗಳು ನಡೆಯುವ ಸಾಧ್ಯತೆ ಇರುತ್ತೆ. ಜನರಿಗೆ ಕೈಲಾದಂತಹ ಸಹಾಯವನ್ನ ಮಾಡಬೇಕು, ಅದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡುತ್ತೆ. ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ ಅನ್ನುವಂಥದ್ದು. ಇದು ಒಂದಷ್ಟು ಜನಕ್ಕೆ ಉಪಕಾರವೂ ಆಗುತ್ತೆ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ. ನಿಮ್ಮನ್ನ ಯಾರು ಅನುಸರಿಸ್ತಾರೆ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನವಾಗುತ್ತೆ, ಜೊತೆಗೆ ನಿಮಗೆ ಪುಣ್ಯ ಸಂಚಯವಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಯೋಗ್ಯರಿಗೆ ಮಾಡ್ತಕ್ಕಂಥದ್ದು
ಒಳಿತಾಗಿರುತ್ತೆ. ಕುಟುಂಬದವರು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದಿದೆ. ದೇವಿಯ ಆರಾಧನೆ, ದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಪ್ರೇಮಿಗಳಿಗೆ ಮಾನಸಿಕವಾದಂತಹ ಚಂಚಲತೆಯಿಂದ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದು, ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಮಾನಸಿಕವಾಗಿ ಏನೋ ಒಂದು ರೀತಿಯ ಭಯ, ಜೊತೆಗೆ ಮಾನಸಿಕವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗುತ್ತೆ. ಸರಿಯಾದಂತಹ ನಿರ್ಧಾರ ಬೇಕು. ಒಂದು ವೇಳೆ ಅದಿಲ್ಲ ಅಂತಾದಾಗ ನಿಮ್ಮ ಪ್ರೇಮದ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದಾಗುತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ದೌರ್ಬಲ್ಯ ಅಥವಾ ಪೌಷ್ಟಿಕಾಂಶದ ಕೊರತೆ ನಿಮಗೆ ಕಾಡುವಂಥದ್ದಾಗತ್ತೆ. ಅದರಿಂದ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಸೂಚ್ಯವಾಗಿ ಕಾಣುವಂಥದ್ದಾಗತ್ತೆ. ಆರೋಗ್ಯವನ್ನು ತಾತ್ಸಾರ ಮಾಡಬಾರದು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನೇ ಆದರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ವೈದ್ಯರು ಹೇಳಿದಂತೆ ನಿಯಮಗಳನ್ನು ಪಾಲಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಮಹತ್ತರವಾದಂತಹ ಆಲೋಚನೆಗಳು ಏನೇ ಇದ್ದರೂ ಕೂಡ ಸ್ನೇಹಿತರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳಿ. ಜನ ನಿಮ್ಮ ವ್ಯವಹಾರವನ್ನು ಗೇಲಿ ಮಾಡಬಹುದು, ಆದರೆ ನಿಮಗೆ ಅದು ಸಮಾಧಾನ ಆಗ್ತಾ ಇದೆ, ಸಮಾಜಕ್ಕೆ ಅದರಿಂದ ಏನೂ ತೊಂದರೆ ಇಲ್ಲ ಅಂತಾದರೆ ಖಂಡಿತವಾಗಿ ಆ ವ್ಯವಹಾರವನ್ನು ನೀವು ಮುಂದುವರಿಸುವಂಥದ್ದು. ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಆಗ ನಿಮಗೆ ಸಮಾಧಾನ ಹೇಳಬೇಕಾದಂಥದ್ದು, ನೀವು ಏನೋ ಪಾಪ ಪ್ರಜ್ಞೆ ಕಾಡ್ತಾ ಇರುವ ಹಾಗೆ ನಟನೆ ಮಾಡ್ತಕ್ಕಂಥದ್ದು, ಇದು ಯಾವುದರ ಅವಶ್ಯಕತೆಯೂ ಕೂಡ ಅಲ್ಲಿ ಬರದೇ ಇರುವಂಥದ್ದಾಗುತ್ತೆ. ಮುತ್ತುರಾಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.